ಪಾಕಿಸ್ತಾನಕ್ಕೆ ಕೇಕ್ ತಿನ್ನೋಕೆ ಹೋಗಿದ್ರ ಮೋದಿ. ನರೇಂದ್ರ ಮೋದಿ ಸಾಹೇಬ್ರು ಹೋಗಿರೋದು ಪಾಕಿಸ್ತಾನಕ್ಕೆ ಕೇಕ್ ತಿನ್ನಕ್ ನಾವಲ್ಲ. ಯಾರು ಪಾಕ್ ಪರ, ಬಿಜೆಪಿನೋ ಕಾಂಗ್ರೆಸ್ಸೋ? ಲಾರ್ಡ್ ಆಕ್ರೋಶಕ್ಕೆ ಬಿಜೆಪಿಗರು ತಂಡ. ಈಗೇನ್ರಿ ಹಿಂದೂ ಮುಸ್ಲಿಂ ಬಿಟ್ರೆ ಇನ್ನೇನೈತೆ? ಈಗ ಚುನಾವಣೆ ಮುಗಿಯವರಿ ಬರೀ ಹಿಂದೂ ಮುಸ್ಲಿಮೇ. ಬಿಜೆಪಿ ನಾಯಕರು ಮಾತೆತ್ತಿದರೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಹಿಂದೂ ವಿರೋಧಿ ಅಂತ ಟೀಕಿಸುತ್ತಿದ್ದಾರೆ. ಜೊತೆಗೆ ಮುಸ್ಲಿಂ ಪರ, ಪಾಕಿಸ್ತಾನದ ಪರ ಅಂತೇಳಿ ವಾಕ್ಪ್ರಹಾರ ನಡೆಸುತ್ತಿದ್ದಾರೆ. ಆ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಬಹುಸಂಖ್ಯಾತ ಹಿಂದೂಗಳ ವೋಟುಗಳನ್ನ ಬಿಜೆಪಿಯತ್ತ ತಿರುಗಿಸಿಕೊಳ್ಳೋಕೆ ಯತ್ನಿಸುತ್ತಿದ್ದಾರೆ. ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಕಿಂಡಕಾರಿದ್ದಾರೆ. ಹಾಗಾದ್ರೆ ರಾತ್ರೋರಾತ್ರಿ ಪಾಕಿಸ್ತಾನದ ಅಂದಿನ ಪ್ರಧಾನಿ ನವಾಜ್ ಶರೀಫ್ ಅವರ ಮನೆಗೆ ಪ್ರಧಾನಿ ಮೋದಿ ಕೇಕ್ ತಿನ್ನೋಕೆ ಹೋಗಿದ್ರಾ, ಇಲ್ಲ ಬಿರಿಯಾನಿ ತಿನ್ನೋಕೆ ಹೋಗಿದ್ರಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನರೇಂದ್ರ ಮೋದಿ ಸಾಹೇಬ್ರು ಹೋಗಿರೋದು ಪಾಕಿಸ್ತಾನಕ್ಕೆ ಕೇಕ್ ತಿನ್ನಕ್ ನಾವಲ್ಲ, ಬಿರಿಯಾನಿ ತಿನ್ನಕ್ ಹೋಗಿದ್ರಲ್ಲ, ನಾವು ಹೋಗಿದ್ವೇನು? ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಏನ್ ಮಾಡ್ತಿದ್ದಾರೆ? ರಾತ್ರೋರಾತ್ರಿ ಕೇಕ್ ತಿನ್ನೋಕೆ ಪಾಕಿಸ್ತಾನಕ್ಕೆ ಹೋಗಿದ್ರಾ, ಇಲ್ಲ ಬಿರಿಯಾನಿ ತಿನ್ನೋಕೆ ಅಂದಿನ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಅವರ ಮನೆಗೆ ಹೋಗಿದ್ರಾ? ಹೋಗಿ ಕೇಳ್ರಿ ಬಿಜೆಪಿ ಅವರಿಗೆ. ಹೀಗಂತ ಸಂತೋಷ್ ಲಾಡ್ ಇವತ್ತು ಬಿಜೆಪಿ ನಾಯಕರ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಹೌದು ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳು ಬಾಕಿ ಇದ್ದು ಬಿಜೆಪಿ ನಾಯಕರಾದ ಕೆಎಸ್ ಈಶ್ವರಪ್ಪ, ಪ್ರತಾಪ್ ಸಿಂಹ, ಆರ್ ಅಶೋಕ್, ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿಯ ಸಾಕಷ್ಟು ನಾಯಕರು ಬಾಯಿ ಬಿಟ್ರೆ ಹಿಂದೂ ಮುಸ್ಲಿಂ ಅನ್ನೋ ಪದಗಳನ್ನ ಉದ್ಗರಿಸುತ್ತಿದ್ದಾರೆ. ಮಾತೆತ್ತಿದ್ರೆ ಕಾಂಗ್ರೆಸ್ಸಿಗರು ಮುಸ್ಲಿಂ ಪರ, ಹಿಂದೂ ವಿರೋಧಿಗಳು ಅನ್ನೋ ಮಾತುಗಳನ್ನೇ ಆಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ರಾಮನ ವಿರೋಧಿ, ರಾಮ ಮಂದಿರ ವಿರೋಧಿ, ಕಾಂಗ್ರೆಸ್ ನಲ್ಲಿರೋರೆಲ್ಲ ಮುಸ್ಲಿಮರು ಅನ್ನೋ ರೀತಿಯ ಉದ್ದಟತನದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ 10,000 ಕೋಟಿ ಕೊಟ್ರು ಅವರು ಹಿಂದೂ ದೇವಾಲಯದೊಳಗೆ ಹೋಗಲ್ಲ, ಅದೇ ಮುಸ್ಲಿಮರ ಮಸೀದಿಯೊಳಗೆ ಹೋಗ್ತಾರೆ. ಅವರು ಕೊಡೋ ಎಲ್ಲ ಪೋಷಾಕಗಳನ್ನ ಹಾಕಿಕೊಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಮುಸ್ಲಿಮರ ಬಳಿ ಬಿರಿಯಾನಿ ತಿನ್ನೋಕೆ ಹೋಗ್ತಾರೆ. ಅವರು ಹಿಂದೂ ವಿರೋಧಿ ಅಂತೆಲ್ಲ ಹೇಳಿ ಹಿಂದೂಗಳನ್ನ ಬಿಜೆಪಿ ಪರ ನಿಲ್ಲುವಂತೆ ರಣತಂತ್ರ ಹೆಣೆಯುತ್ತಿದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಂತ ಅಂದ್ಕೋಬಹುದಿತ್ತು. ಇತ್ತೀಚೆಗೆ ಆರೋಪಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರ ಬಂಧನವನ್ನ ಪ್ರಶ್ನಿಸಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷ ಕರಸೇವಕರನ್ನ ಬಂಧಿಸಿದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನೋ ಅಭಿಯಾನ ನಡೆಸಿದ್ರು. ಆದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ 1992ರ ಕಾಲದ ಒಟ್ಟು 36 ಪ್ರಕರಣಗಳನ್ನ ಕೆದಕಿ ಒಟ್ಟು 36 ಜನರನ್ನ ಬಂಧಿಸಿತ್ತು. ಅದರಲ್ಲಿ ಒಟ್ಟು 26 ಮಂದಿ ಹಿಂದೂಗಳಿದ್ದಾರೆ. ಆದ್ರೆ ಕೇವಲ ಆರೋಪಿ ಶ್ರೀಕಾಂತ್ ಪೂಜಾರಿ ಕರಸೇವಕ ಅನ್ನೋ ಒಂದೇ ಕಾರಣಕ್ಕೆ ಆತನ ಪರ ನಿಂತು ಪ್ರತಿಭಟನೆಗಳನ್ನ ನಡೆಸಿದ್ರು. ಅಂದ್ರೆ ಇಲ್ಲಿ ಬಿಜೆಪಿ ನಾಯಕರ ಉದ್ದೇಶ ಒಂದೇ, ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ ಅಂತ ಬಿಂಬಿಸೋದು. ಬಿಜೆಪಿ ನಾಯಕರ ಈ ಲಾಜಿಕ್ ಚಿಕ್ಕ ಮಕ್ಕಳಿಗೂ ಚೆನ್ನಾಗಿ ಅರ್ಥವಾಗುತ್ತೆ, ಕಾಮನ್ ಸೆನ್ಸ್ ಇರೋ ಸಾಮಾನ್ಯ ನಾಗರಿಕರಿಗೂ ಅರ್ಥವಾಗುತ್ತೆ. ಹೀಗಿದ್ರು ಬಿಜೆಪಿ ನಾಯಕರು ಮತ್ತು ಕೆಲ ಮಾರಿಕೊಂಡ ಮಾಧ್ಯಮಗಳು ಮಾತ್ರ ಪ್ರತಿದಿನ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರಗಳನ್ನ ನಡೆಸ್ತಾನೆ ಇವೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಡ್ ಹೇಳಿದ್ದೇನ್ ಗೊತ್ತಾ? ಶ್ರೀಕಾಂತ್ ಪೂಜಾರಿ ನೀನು ನ್ಯಾಷನಲ್ ಅವಾರ್ಡ್ ವಿನ್ನರ್ ಏನ್ರಿ ಅವರು? ಇದೇ ಬಿಜೆಪಿ ಅವ್ರು 30 ವರ್ಷ ಶ್ರೀಕಾಂತ್ ಪೂಜಾರಿ ಮನೆಗೆ ಅವತ್ತು ಹೋಗಿದಾರ? ಸುಮ್ಮನೆ ಆಗ್ಲಲ್ಲಿ ಯಾಕೆ ಹೇಳ್ತೀರಿ? ಶ್ರೀಕಾಂತ್ ಪೂಜಾರಿ ಬಿಟ್ಟರೆ ಬೇರೆ ಕೇಳಿ ದಯಮಾಡಿ. Really, it's high time, sir. Even media should understand. ಇನ್ನ ಇತ್ತೀಚೆಗೆ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನವಾಗುತ್ತಿದ್ದಂತೆ ರಿಯಾಕ್ಟ್ ಮಾಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾಲಿಬಾನ್ ರೀತಿ ಸರ್ಕಾರ ನಡೆಸುತ್ತಿದ್ದಾರೆ, ಅವರು ಐಸಿಸ್ ಉಗ್ರ ಸಂಘಟನೆಯಂತೆ ಸರ್ಕಾರ ನಡೆಸುತ್ತಿದ್ದಾರೆ. ಈ ಹೇಳಿಕೆಯನ್ನು ನಿರಾಕರಿಸುವುದಿಲ್ಲ. ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ. ಸರ್ಕಾರ ನಡೆಸುತ್ತಿರುವ ರೀತಿಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನಿಸಿದ್ರು. ಇದಕ್ಕೂ ಕೆಂಡಾಮಂಡಲರಾಗಿರೋ ಸಚಿವ ಸಂತೋಷ್ ಲಾಡ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. Now is he in ISI state? Does it make any common sense to Mr. Prahlad Joshi to speak like that? You mean to say Karnataka is ISI? ಏನ್ರಿ ಮಾತಾಡ್ತೀರಿ? ಏನೋ ಸುಮ್ಮನೆ ಐತೆ ಎಲೆಕ್ಷನ್ ಬಂದಂತ ಮಾತಾಡ್ತಾರ? ಇದು ISI ಸ್ಟೇಟಾ? ಡು ಯು ವಾಂಟ್ ಟು ಅಗ್ರಿ? ಮತ್ತೆ ISI ಸ್ಟೇಟ್ನಾಗಿದ್ರೆ ಅವ್ರಿಗೆ ಇರಬಾರ್ದಲ್ಲ ಅವ್ರು? ಮತ್ತೆ ಬಿಜೆಪಿ ಯಾರು ಇರ್ಬೋದು ISI ಸ್ಟೇಟ್ ಅಂತ ಏನ್ರಿ ಹೇಗೆ ಮಾತಾಡ್ತಾರೆ? ವಾಟ್ ಎವರ್ ಯು ವಾಂಟ್ ಹಿ ಕ್ಯಾನ್ ಸ್ಪೀಕ್. ಇಸ್ ಇಟ್ ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಸ್ಪೀಕ್? ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಈಸ್ ಒನ್ ಆಫ್ ದ ಮೋಸ್ಟ್, I have got a highest respect and regard for him. It doesn't mean that he can speak like that. ಈ ವಾಂಟ್ಸ್ ಟು ಸೇ ಸಿದ್ದರಾಮಯ್ಯ ಇರ್ತಕ್ಕಂಥ ಸ್ಟೇಟು ನಾವೆಲ್ಲ ಅಂದ್ರೆ ಕರ್ನಾಟಕದವರು ISI ನಾನು ಏನ್ರಿ ಮಾತಾಡ್ತಾರೆ? ಏನನ್ನ ಸ್ವಲ್ಪ ಮಾತಾಡಕ್ ಬೇಕಲ್ವಾ? ದಯಮಾಡಿ ಪ್ರಶ್ನೆಗಳು ಅವ್ರಿಗೂ ಕೇಳಿ. ಹೀಗೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಬಿಜೆಪಿ ನಾಯಕರಿಗೆ ಬರೀ ಹಿಂದೂ ಮುಸ್ಲಿಂ ಒಂದೇ, ಇನ್ನೇನು ಟಾಪಿಕ್ ಇಲ್ಲ ಅಂತೇಳಿ ಕೆಂಡಕಾರಿರೋ ಸಂತೋಷ್ ಲಾಡ್ ಈ ಹಿಂದೆ ಪಾಕಿಸ್ತಾನಕ್ಕೆ ಕೇಕ್ ತಿನ್ನಲು ಹೋಗಿದ್ದು ನಾವಲ್ಲ, ಪ್ರಧಾನಿ ಮೋದಿ. ಲಂಡನ್ ನಿಂದ ರಾತ್ರೋರಾತ್ರಿ ನವಾಜ್ ಶರೀಫ್ ಅವರ ಮನೆಗೆ ಹೋಗಿ ಬಿರಿಯಾನಿ ಕೇಕ್ ತಿಂದಿದ್ಯಾರು? ಅದರ ಬಗ್ಗೆ ಚರ್ಚೆ ಮಾಡ್ಲಿ ಅಂತೇಳಿ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಕಳೆದ 10 ವರ್ಷ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ಮಾತನಾಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಹೋಗಿರೋದು ಪಾಕಿಸ್ತಾನಕ್ಕೆ ಕೇಕ್ ತಿನ್ನಕ್ ನಾವಲ್ಲ, ಲಂಡನ್ ನಿಂದ ರಾತ್ರೋರಾತ್ರಿ ಮುಷರಫ್ ಮನೆಗೆ ಹೋಗಿ ಕೇಕ್ ತಿಂದವ್ರು ನಾವಲ್ಲ, ಬಿರಿಯಾನಿ ತಿನ್ನಕ್ ಹೋಗಿದ್ರಲ್ಲ, ನಾವು ಹೋಗಿದ್ವೇನು? ಮತ್ತೆ ಅದ್ರ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ನೀವು ನವಾಜ್ ಶರೀಫ್ ಮನೆಗೆ ಹೋದವ್ರು ಯಾರು? ಭಾರತ ದೇಶದ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮನೆಗೆ ಊಟಕ್ಕಾಗಿರ್ಲಿ ಬರ್ಡೇಗೆ ಹೋಗಿಲ್ಲ, ಇವರೇ ಹೋಗಿರ್ತಕ್ಕಂಥ ಬರ್ಡೇಗೆ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ? ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ, ಬಿಜೆಪಿ ಅವ್ರು ಕೇಳ್ರಿ.
ಇನ್ನ ಸಿದ್ದರಾಮಯ್ಯ ರಾಜ್ಯದ ಉತ್ತಮ ಮುಖ್ಯಮಂತ್ರಿಯಾಗಿದ್ದಾರೆ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಸಾವನ್ನಪ್ಪಿದ ಹಿಂದೂಗಳನ್ನ ಶವ ಸಂಸ್ಕಾರ ಮಾಡಿದ್ದು ಮುಸ್ಲಿಮರು. ಆವಾಗ ಎಲ್ಲಿದ್ರು ಹಿಂದೂವಾದಿಗಳು? ಇದರ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡ್ತಾರಾ? ಅದರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡ್ಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ. ಇದೀಗ ಚುನಾವಣೆ ಬಂದಿದ್ದೆ, ಅದಕ್ಕೆ ಮಾತನಾಡ್ತಾರೆ. ಅವರಿಗೆ ಮತ ಬೇಕು, ಮತಗಳನ್ನ ತೆಗೆದುಕೊಳ್ಳಲಿ. ಅದು ಬಿಟ್ಟು ಬಾಯಿಗೆ ಬಂದಂತೆ ಹಿಂದೂ ಮುಸ್ಲಿಂ ಜಾತಿ ಮಾಡುವುದು ಸರಿಯಲ್ಲ ಅಂತೇಳಿ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಈ ಚುನಾವಣೆ ಮುಗಿಯವರೆಗೆ ಬರೀ ಹಿಂದೂ ಮುಸ್ಲಿಮೇ. ಈ ದೇಶದಲ್ಲಿ ಈಗ ಮಾತಾಡ್ತಾರ ಕೋವಿಡ್ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಹಿಂದೂಗಳು ಶವ ಸಂಸ್ಕಾರ ಮಾಡಿದ್ದ ಮುಸ್ಲಿಮರು. ಅವಾಗ ಎಲ್ಲಿದ್ರು ಹಿಂದೂವಾದಿಗಳು? ಈ ದೇಶದಲ್ಲಿ ಐ ವಾಂಟ್ ಟು ಬಿ ಆನ್ ಟೇಬಲ್. ಎಷ್ಟು 44 ಲಕ್ಷ ಜನ ಈ ದೇಶದಲ್ಲಿ ಸತ್ತೋದ ಸಂದರ್ಭದಲ್ಲಿ, ತೀರ್ಕೊಂಡೋದ ಸಂದರ್ಭದಲ್ಲಿ ಮೋಸ್ಟ್ ಆಫ್ ದ ಬಾಡಿಗಳು ಮುಸಲ್ಮಾನರೇ ಒಯ್ದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರಾ? ಕೇಳ್ರಲ್ಲ. ಮತ್ತೆ ಅವಾಗ ಎಲ್ಲಿದ್ರು ಹಿಂದೂವಾದಿಗಳು? ಇವೆಲ್ಲ ಮಾತಾಡ್ತಾರಲ್ಲ, ಎಲ್ಲಿದ್ರು ಅವರೆಲ್ಲ? ಸ್ವಂತ ತಂದೆ ತಾಯಿಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೋಸ್ಟ್ ಆಫ್ ದ ಹಳ್ಳಿಗಳಲ್ಲಿ ದೇಶದಲ್ಲಿ, ಭಾರತ ದೇಶದಲ್ಲಿ ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಮುಸಲ್ಮಾನ ಜನಾಂಗದವರು. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅವಾಗೆಲ್ಲ ಬೇಕಾಗಿದ್ದಲ್ಲ, ಅವಾಗ ಯಾಕೆ ಹೋಗ್ಬೇಕು? ನಾವು ಶವ ಸಂಸ್ಕಾರ ಮಾಡಿದ್ರಲ್ಲ, ತಡೆಯೋಣ, ಮಾತಾಡಕ್ ಬಿಡು. ಶವ ಸಂಸ್ಕಾರ ಮಾಡಲಿಲ್ಲ ಅವರು ಅವಾಗ ಯಾಕೆ ವಾಪಸ್ ಮಾಡಲಿಲ್ಲ ನೀವು? ಅವಾಗ ಯಾಕೆ ವಾಪಸ್ ಮಾಡಲಿಲ್ಲ? ಸುಮ್ಮನೆ ಚುನಾವಣೆ ಬಂದದ್ದು ಮಾತನಾಡ್ತಾರೆ ಅಷ್ಟೇ. ನಿಮ್ಗೇನು ಓಟ್ ಬೇಕು ಸ್ವಾಮಿ ತೋಳ್ರಿ. ಅಗಲಾಲ ಬರ ಜಾತಿ ಆಡೋದು ಹಿಂದೂ ಮುಸ್ಲಿಂ ಸಾಕು ಮಾಡಿ. ಹಾಗಾದ್ರೆ ಬಿಜೆಪಿ ನಾಯಕರು ಬರೀ ಹಿಂದೂ ಮುಸ್ಲಿಂ ವಿಚಾರಗಳನ್ನೇ ಯಾಕೆ ಹರಿಬಿಡ್ತಿದ್ದಾರೆ? ಇದರ ಹಿಂದೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಕೇಳಿಸೋದಲ್ವಾ? ಸಿದ್ದರಾಮಯ್ಯ ಬರೀ ಮುಸ್ಲಿಮರ ಪರ ಅಂತೇಳಿ ರಾಜ್ಯ ಬಿಜೆಪಿ ನಾಯಕರಿಗೆ ಮೋದಿ ಮುಸ್ಲಿಂ ಪರ ಇರೋದು ಕಂಡಿರ್ಲಿಲ್ವಾ? ಶಾದಿ ಶಗುನ್ ಯೋಜನೆಯನ್ನ ಯಾರಿಗಾಗಿ ಜಾರಿಗೆ ತಂದಿದ್ರು? ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಅಲ್ವಾ? ಆ ಯೋಜನೆಗೆ ಮೋದಿ ಸರ್ಕಾರ ಪ್ರತಿ ವರ್ಷ ಎಷ್ಟು ಕೋಟಿ ಖರ್ಚು ಮಾಡ್ತಿದೆ ಗೊತ್ತಾ? ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಯುಪಿಎಗಿಂತ ಮೋದಿ ಸರ್ಕಾರದಿಂದಲೇ ಹೆಚ್ಚಿನ ನೆರವು ಕೊಡ್ತಾ ಇದೆ ಅಂತೇಳಿ 2015ರಲ್ಲಿ ಕನ್ನಡಪ್ರಭ ವೆಬ್ ಪೋರ್ಟಲ್ ಒಂದು ವರದಿಯನ್ನ ಮಾಡಿತ್ತು. ಹಾಗಾದ್ರೆ ಮುಸ್ಲಿಮರ ಪರ ಇರೋದು ಯಾರು? ಇನ್ನ ಇತ್ತೀಚೆಗೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾವು ಉತ್ತರ ಪ್ರದೇಶದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಶುಕ್ರಿಯ ಮೋದಿ ಬೈಜನ್ ಅಭಿಯಾನವನ್ನು ಆರಂಭಿಸಲಿದೆ ಅನ್ನೋ ಸುದ್ದಿಯಾಗಿದೆ. ಈ ಅಭಿಯಾನದ ಮೂಲಕ ಕನಿಷ್ಠ 1,000 ಮುಸ್ಲಿಂ ಮಹಿಳೆಯರನ್ನ ಭಾರತೀಯ ಜನತಾ ಪಕ್ಷದತ್ತ ಸೆಳೆಯುವ ಗುರಿ ಹೊಂದಿದೆ. ಆ ಮೂಲಕ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಿಜೆಪಿಯತ್ತ ಸೆಳೆಯಲು ಮುಂದಾಗಿದ್ಯಾರು? ಹಾಗಾದ್ರೆ ಬಿಜೆಪಿ ನಾಯಕರು ಮುಸ್ಲಿಂ ಪರ ಅಂತ ಬಿಂಬಿಸೋಕಾಗುತ್ತಾ? ಇದೆಲ್ಲವನ್ನು ಪಕ್ಕಕ್ಕಿಟ್ಟರು ಕಳೆದ ವಿಧಾನಸಭಾ ಚುನಾವಣೆಯ ಟೈಮಲ್ಲಿ 2023-24ರ ಬಜೆಟ್ ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಹಲವು ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳ ಅಭ್ಯುದಯಕ್ಕೆ ಬೊಮ್ಮಾಯಿ ಸರ್ಕಾರ ಆದ್ಯತೆ ನೀಡಿತ್ತು. ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆ ತರಬೇತಿಯನ್ನು ನೀಡಲು 2 ಕೋಟಿ ರೂಪಾಯಿ ನೀಡಲಾಗಿತ್ತು. ಅದೇ ರೀತಿ ವಿದೇಶಗಳಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ವ್ಯಾಸಂಗವನ್ನ ಮಾಡಲು ಇಚ್ಛಿಸುತ್ತಿರುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ತಲಾ 20 ಲಕ್ಷ ರೂಪಾಯಿ ಸಾಲ ನೀಡುವುದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ರು. ಹಾಗಾದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಿಂದೂ ವಿರೋಧಿನ? ಇವರು ಮುಸ್ಲಿಂ ಪರ ಇರೋರಾ? ಇವರು ಪ್ರತಿನಿಧಿಸುತ್ತಿರೋ ಬಿಜೆಪಿ ಪಕ್ಷ ಹಿಂದೂ ವಿರೋಧಿ ಅಂತ ಬಿಂಬಿಸೋದಕ್ಕಾಗುತ್ತಾ? ಅದೇನೇ ಇರ್ಲಿ, ರಾಜ್ಯದ ಪ್ರಜ್ಞಾವಂತ ಮತದಾರರು ಬಿಜೆಪಿ ನಾಯಕರ ಹಿಂದೂ ಮುಸ್ಲಿಂ ಹೇಳಿಕೆಗಳಿಗೆ ತಲೆ ಕೆಡಿಸ್ಕೋಬಾರದು. ಲೋಕಸಭಾ ಎಲೆಕ್ಷನ್ ದೃಷ್ಟಿಯಿಂದ ಬಿಜೆಪಿ ನಾಯಕರು ಅತಿರೇಕದ ಮತ್ತು ಕೋಮು ಸೌಹಾರ್ದತೆಯನ್ನ ಹಾಳು ಮಾಡುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಇದರಿಂದ ಪಿತ್ತ ನೆತ್ತಿಗೇರಿದ ಸಚಿವ ಸಂತೋಷ್ ಲಾಡ್ ಇವತ್ತು ಕೆಂಡ ಕಾರಿದ್ದಾರೆ. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಕೇಳಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.